Hello children, let's begin today's lesson from 7th standard social geography, 5th lesson, water. Just when you think of water means what all the images come to your mind? You'll just think of the rivers, the waterfalls and the pitter-patter raindrops, etc. etc. Water means something will come to your first mind is waterfall, something like that. So here the sun's heat causes evaporation. Sunniನ heat, it causes the evaporation of the water into the vapor. ಆವಿಯಾಗುತ್ತೆ ಅಂತ. When the water vapor cools down, it condenses and forms the clouds. ನೀರು ಬಿಸಿಲಿನ ಶಾಖದಿಂದ ಆವಿಯಾಗಿ ಮೇಲೆ ಹೋಗಿ ಏನಾಗುತ್ತೆ, ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಯಾವಾಗ ಕೂಲ್ ಆಗುತ್ತೆ, ಇಟ್ ವಿಲ್ ಫಾರ್ಮ್ ದ ಕ್ಲೌಡನ್ನು ಫಾರ್ಮ್ ಮಾಡುತ್ತೆ, ಮೋಡಗಳಾಗುತ್ತೆ ಅಂತ. ಫ್ರಮ್ ದೇರ್ ಇಟ್ ಮೇ ಫಾಲ್ ಆನ್ ದ ಲ್ಯಾಂಡ್ ಆರ್ ಅ ಸಿ ಇನ್ ದ ಫಾರ್ಮ್ ಆಫ್ ರೇನ್, ಸ್ನೋ ಆರ್ ಸ್ಲೀಟ್. ಅನಂತರ ಅದು ಕ್ಲೌಡ್ಸ್ ಏನಾಗುತ್ತೆ, ಕೂಲ್ ಡೌನ್ ಆದಾಗ, ಒಂದಕ್ಕೊಂದು ಡ್ಯಾಶ್ ಆದಾಗ ಏನಾಗುತ್ತೆ, ಅದು ನೀರಾಗಿ ಪರಿವರ್ತನೆ ಆಗಿ ರೇನ್ ಆಗಿ ಕನ್ವರ್ಟ್ ಆಗಿ ಲ್ಯಾಂಡಿಗೆ ಮತ್ತೆ ಬೀಳುತ್ತೆ. ಇದಕ್ಕೆ ನಾವು ಏನು ಹೇಳ್ತೀವಿ, ವಾಟರ್ ಸೈಕಲ್ ಅಂತ ಹೇಳ್ತೀವಿ. ದ ಪ್ರೋಸೆಸ್ ಬೈ ವಿಚ್ ದ ವಾಟರ್ continually changes its form and circulates between the oceans, atmosphere and the land is known as the water cycle. Our earth is like a terrarium. ಸೊ ಟೆರರಿಯಮ್ ನಥಿಂಗ್ ಇಸ್ ಬಟ್ ಇನ್ ಕನ್ನಡ ಏನು ಹೇಳ್ಬೋದು, ಜೀವಾಲಯ ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡ್ರಿ, ಈ ಥರ ಟೆರರಿಯಮ್ ಅಂತ ಹೇಳ್ತೀವಿ. ಸೊ ದ ವಾಟರ್ ಇವ್ಯಾಪರೇಟ್ಸ್, ನಾವೇನಾದರೂ ಇಲ್ಲಿ ಸಾಯಿಲು ಆ್ಯಂಡ್ ವಾಟ್ ಈಸ್ ದ್ಯಾಟ್ ಪ್ಲಾಂಟ್ಸ್ ಎಲ್ಲ ಹಾಕಿಬಿಟ್ರೆ ಒಂದು ಜಾರಲ್ಲಿ, ದ ವಾಟರ್ ದಟ್ ಎವ್ಯಾಪರೇಟ್ಸ್ ಫ್ರಮ್ ದ ಲೀವ್ಸ್ ಆ್ಯಂಡ್ ದ ಸಾಯಿಲ್ ಕಂಡೆನ್ಸಸ್ ಫಾಲ್ ಬ್ಯಾಕ್ ಇನ್ ಟು ದ ಫಾರ್ಮ್ ಆಫ್ ವಾಟರ್ ಡ್ರಾಪ್ಸ್. ಹೀಗಾಗಿ ಮತ್ತೆ ವಾಟರ್ ಡ್ರಾಪ್ ಆಗಿ ಬರುತ್ತೆ. ಅದಕ್ಕೆ ನಾವು ಟೆರರಿಯಮ್ ಅಂತ ಹೇಳ್ತೀವಿ. ದ ಸೇಮ್ ವಾಟರ್ ದ್ಯಾಟ್ ಎಕ್ಸಿಸ್ಟ್ ಸೆಂಚುರೀಸ್ ಎಗೋ ಸ್ಟಿಲ್ ದ್ಯಾಟ್ ಎಕ್ಸಿಸ್ಟ್. ಅಂದರೆ ಎಷ್ಟು ವರ್ಷದಿಂದ ಇದ್ದಿದ್ದ ನೀರು ಮತ್ತೆ ಅದು ವಾಟರ್ ಸೈಕಲ್ ಆಗಿ ಫಾರ್ಮ್ ಆದಾಗ ಆ ನೀರು ಅಲ್ಲೇ ಇದ್ದಂಗೆ ಇರುತ್ತೆ ಅಂತ. ದ ಮೇಜರ್ ಸೋರ್ಸಸ್ ಆಫ್ ದ ಫ್ರೆಶ್ ವಾಟರ್, ಈಗ ಫ್ರೆಶ್ ವಾಟರ್ ನಮ್ಗೆ ಎಲ್ಲಿ ಸಿಗುತ್ತಿದೆ, ವಿಚ್ ಆರ್ ದ ಮೇಜರ್ ಸೋರ್ಸಸ್ ಆಫ್ ದ ಫ್ರೆಶ್ ವಾಟರ್ ಮೀನ್ಸ್ ರಿವರ್ಸ್, ಆಫ್ ಕೋರ್ಸ್ ರಿವರ್ಸ್, ಪಾಂಡ್ಸ್, ಸ್ಪ್ರಿಂಗ್ಸ್ ಆ್ಯಂಡ್ ಗ್ಲೇಷಿಯರ್ಸ್. ದ ಓಷಿಯನ್ ಬಾಡೀಸ್ ಆ್ಯಂಡ್ ದ ಸಿ ಕಂಟೇನ್ಸ್ ದಿ ಸಾಲ್ಟಿ ವಾಟರ್. ನಮಗೆಲ್ಲರಿಗೂ ಗೊತ್ತಿದೆ ಓಷಿಯನ್ಸ್, ಸಿ, ಸಮುದ್ರದಲ್ಲಿ ನೀರು ಸಾಲ್ಟಿ ಆಗಿರ್ತದೆ. ದ ವಾಟರ್ ಆಫ್ ದ ಓಷಿಯನ್ ಈಸ್ ಸಾಲ್ಟಿ ಆರ್ ಅ saline as it contains the large amount of dissolved salts. ಅದು ಲಾರ್ಜ್ ಸಲೀನ್ ಇದ್ದಿದ್ದಕ್ಕೆ ವಾಟರಲ್ಲಿ ಅದು ಸಾಲ್ಟಿ ಆಗಿರ್ತದೆ. ಮೋಸ್ಟ್ ಆಫ್ ದ ಸಾಲ್ಟ್ ಈಸ್ ಸೋಡಿಯಂ ಕ್ಲೋರೈಡ್ ಆರ್ ಅ ಕಾಮನ್ ಟೇಬಲ್ ಸಾಲ್ಟ್ ದ್ಯಾಟ್ ಯು ಈಟ್. ನಮಗೆ ಸಾಲ್ಟ್ ಬರೋದೇ ಈ ಸಮುದ್ರಗಳಿಂದ. ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಬಾಡೀಸ್ ಅಂತ ನೋಡ್ಲಿಕ್ಕೆ ಬಂದರೆ, ವಿ ಆಲ್ ನೋ ದ್ಯಾಟ್ ದ 3/4 ಆಫ್ ದ ಅರ್ತ್ ಸರ್ಫೇಸ್ ಈಸ್ ಕವರ್ಡ್ ಬೈ ದಿ ವಾಟರ್. ಅರ್ತಿನ 3/4 ಭಾಗ ನೀರಲ್ಲೇ ಇದೆ, ಅಂದರೆ ನೀರಿಂದ ಕೂಡಿದೆ. ಇಫ್ ದೆರ್ ಈಸ್ ಮೋರ್ ವಾಟರ್ ದೆನ್ ದ ಲ್ಯಾಂಡ್ ಆನ್ ದ ಅರ್ತ್, ವೈ ಡು ಸೋ ಮೆನಿ ಕಂಟ್ರೀಸ್ ಫೇಸ್ ವಾಟರ್ ಸ್ಕ್ಯಾರ್ಸಿಟಿ? ಈಗ ನಾವು ಹೇಳ್ತೀವಿ 3/4 ಭಾಗ ಅರ್ತಲ್ಲಿ ನೀರಿದೆ ಅಂದರೆ ಎಲ್ಲರಿಗೂ ನೀರಿನ ಪ್ರಾಬ್ಲಮ್ ಯಾಕಿದೆ ಅಂತ ಹೇಳಿದ್ರೆ, ನಮಗೆ ಫ್ರೆಶ್ ವಾಟರೇ ಇಲ್ಲ. ದ ವಾಟರ್ ವಿಚ್ ಈಸ್ ಕವರ್ಡ್ ಇನ್ ಅವರ್ ಅರ್ತ್ ಈಸ್ 3/4 ಏನಿದೆ ಎಲ್ಲ ಸಾಲ್ಟ್ ವಾಟರ್. ಅದು ಇಟ್ ಈಸ್ ಕವರ್ಡ್ ವಿತ್ ದ ಓಷಿಯನ್ಸ್, ಅದು ಸಾಲ್ಟಿ ಇರುತ್ತೆ. ಅಂಡ್ ವೈ ಡು ಸೋ ಮೆನಿ ಪ್ರಾಬ್ಲಮ್ ಈಸ್ ದಟ್ ದ ವಾಟರ್ ಅವೈಲೇಬಲ್? ಇಷ್ಟೆಲ್ಲ ವಾಟರ್ ಇದೆಯಲ್ಲ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ವಾಟರ್ ಎಷ್ಟಿದೆ ನಿಮಗೆ, 97% ಸ್ಯಾಲಿನ್ ವಾಟರ್. ನೆಕ್ಸ್ಟ್ ಐಸು 2% ಅಷ್ಟು. ನೆಕ್ಸ್ಟ್ ಗ್ರೌಂಡ್ ವಾಟರ್ 0.68, ಫ್ರೆಶ್ ವಾಟರ್ 0.009. ಇಷ್ಟು ಫ್ರೆಶ್ ವಾಟರಲ್ಲಿ 97% ಅಷ್ಟು ನಮಗೇನಿದೆ, ಸಾಲ್ಟ್ ವಾಟರೇ ಇದೆ. ನೆಕ್ಸ್ಟ್ ಅಟ್ಮಾಸ್ಫಿಯರಲ್ಲಿ ಇಷ್ಟು, ರಿವರ್ಸ್ ಎಲ್ಲ ಸೇರಿದರೆ ಇದು 100. ಅಂದರೆ ನಮಗೆ ನೀರು ಕುಡಿಲಿಕ್ಕಿರೋದು ನಿಮಗೆ ಈ ಸ್ಪೂನಲ್ಲಿ ನಿಮಗೆ ನೋಡ್ಲಿಕ್ಕೆ ಹೋದರೆ ಹಾಫ್ ಆಫ್ ದ ಸ್ಪೂನ್ ಫ್ರೆಶ್ ವಾಟರ್ ಲೇಕ್ಸ್, 1 ಡ್ರಾಪ್ ರಿವರ್. ಈ ಥರ ಇದನ್ನು ಆ್ಯಕ್ಟಿವಿಟಿಯಲ್ಲಿ ನೀವು 9 ಸ್ಪೂನ್ಸ್ ಐಸ್ ಕ್ಯಾಪ್ಸ್ ಇದೆ, 2 ಸ್ಪೂನ್ಸ್ ಗ್ರೌಂಡ್ ವಾಟರ್ ಇದೆ, ಹಾಫ್ ಸ್ಪೂನ್ ಫ್ರೆಶ್ ವಾಟರ್. ಅಂದರೆ ಇಷ್ಟು ದೊಡ್ಡದ್ರಲ್ಲಿ ನಮಗೆ ಕುಡಿಯೋ ವಾಟರ್ ಸಿಗೋದು ಹಾಫ್ ಸ್ಪೂನ್, 1 ಡ್ರಾಪ್ ಅಷ್ಟು ರಿವರ್. ಈ ಥರ ಈ 100% ಡಿವೈಡ್ ಮಾಡಿದ್ರೆ ಎಲ್ಲ ಇರೋದು ಸಾಲ್ಟ್ ವಾಟರೇ. ವಾಟರ್ ಡಿಸ್ಟ್ರಿಬ್ಯೂಷನ್ ಈಸ್ ಡೆಮಾನ್ಸ್ಟ್ರೇಟೆಡ್ ಬೈ ದ ಸಿಂಪಲ್ ಆ್ಯಕ್ಟಿವಿಟಿ. ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ.
Next, water is absolutely essential for the survivor. Water alone can quench our thirst when we are thirsty. ನಿಮಗೆ ಥರ್ಸ್ಟ್ ಆದಾಗ, ಬಾಯಾರಿಕೆ ಆದಾಗ ಬಾಕಿ ಯಾವ ಡ್ರಿಂಕ್ಸ್ ಕುಡಿದ್ರೂ ನಿಮಗೆ ಸಮಾಧಾನ ಆಗಲ್ಲ. ಓನ್ಲಿ ಇಫ್ ಯು ಡ್ರಿಂಕ್ ವಾಟರ್, ಅದಷ್ಟೇ ನಿಮ್ಮ ಥರ್ಸ್ಟನ್ನು ಕಮ್ಮಿ ಮಾಡ್ಬೋದು. ಇಲ್ದಿದ್ರೆ ಬೇರೆ ಏನು ಡ್ರಿಂಕ್ ಕುಡಿದ್ರೂ ನಿಮಗೆ ನೀರಿನಷ್ಟು ಸಮಾಧಾನ ಸಿಕ್ಕಿರಲ್ಲ. ಅನ್ಲೈಕ್ ದ ಕಾಮ್ ವಾಟರ್ ಆಫ್ ದ ಪಾಂಡ್ಸ್ ಆ್ಯಂಡ್ ದ ಲೇಕ್ಸ್ ಆ್ಯಂಡ್ ದ ಓಷಿಯನ್ಸ್ ಆ್ಯಂಡ್ ದ ಕೀಪ್ ಮೂವಿಂಗ್ ಕಂಟಿನ್ಯೂಸ್ಲಿ. ಇದೆಲ್ಲ ಕಾಮ್ ಆಗಿದ್ರು ಕಂಟಿನ್ಯೂಸ್ ಮೂವ್ ಆಗ್ತಾ ಇರ್ತದೆ. ಇಟ್ ಈಸ್ ನೆವರ್ ಸ್ಟಿಲ್, ಒಂದೇ ಕಡೆ ನಿಂತ್ಕೊಳ್ಳಲ್ಲ. ರಿವರ್ಗಳೆಲ್ಲ ಮೂವ್ ಆಗ್ತಾನೆ ಇರ್ತದೆ. ಆನಂತರ ದ ಮೂಮೆಂಟ್ಸ್ ದಟ್ ಅಕರ್ ದ ಓಷಿಯನ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಆಸ್ ದ ವೇವ್ಸ್, ಟೈಡ್ ಆ್ಯಂಡ್ ಕರೆಂಟ್ಸ್. ಈಗ ಇಲ್ಲಿ ಮೂವ್ ಆಗ್ತಾ ಇರುತ್ತೆ ಓಷಿಯನ್ಗಳಲ್ಲಿ. ಅದರಲ್ಲಿ ಏನೇನಾಗ್ತಾ ಇರ್ತದೆ, ವೇವ್ಸ್ ಬರ್ತಾ ಇರ್ತದೆ ಗಾಳಿಯಿಂದ, ಟೈಡ್ಸ್ ಬರ್ತಾ ಇದೆ, ಕರೆಂಟ್ಸ್ ಬರ್ತಾ ಇದೆ. ಅಂದರೆ ಕರೆಂಟ್ ಈಸ್ ನಥಿಂಗ್ ಬಟ್ ವಾಟರ್ ಫ್ಲೋ ಆಗುತ್ತಲ್ಲ, ಅದಕ್ಕೆ ರಿವರ್ ಫ್ಲೋ ಆಗೋದು, ಇದೆಲ್ಲ ಆಗ್ತಾ ಇರ್ತದೆ. ಸೊ ಇನ್ ವೇವ್ ಹತ್ರ ಬಂದರೆ, ವೆನ್ ದ ವಾಟರ್ ಆನ್ ದ ಸರ್ಫೇಸ್ ಆಫ್ ದ ಓಷಿಯನ್ ರೈಸಸ್ಸು ವೇವ್ಸ್ ಬರ್ತದೆ ಅಂತ ಹೇಳ್ತೀವಿ ನೋಡ್ರಿ ಸಮುದ್ರ ತೀರಗಳಿಗೆ ಹೋದಾಗ. ಸೊ ವಾಟರ್ ಆನ್ ದ ಸರ್ಫೇಸ್ ಆಫ್ ದ ಓಷಿಯನ್ ರೈಸಸ್ ಆ್ಯಂಡ್ ಫಾಲ್ಸ್ ಆಲ್ಟರ್ನೇಟಿವ್, ದೇ ಆಸ್ ಕಾಲ್ಡ್ ದ ವೇವ್ಸ್. ಮೇಲೆ ಹೀಗೆ ಹೋಗಿ ಹೀಗೆ ಬರುತ್ತಲ್ಲ, ಅದಕ್ಕೆ ನಾವು ವೇವ್ಸ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ದ ಸ್ಟಾರ್ಮ್, ದ ವಿಂಡ್ಸ್ ಬ್ಲೋಯಿಂಗ್ ಅಟ್ ವೆರಿ ಹೈ ಸ್ಪೀಡ್ ಫ್ರಮ್ ದಿ ವೇವ್. ಸ್ಟಾರ್ಮ್ಸ್, ಬಿರುಗಾಳಿ ಬಂದಾಗ ವೇವ್ಸ್ ತುಂಬ ಮೇಲೆ ಬರ್ತಾ ಇರ್ತವೆ. These may cause the tremendous destruction. An earthquake, an volcanic eruption, or underwater landslides can shift large amount of the ocean water. As a result, the huge tidal wave called the tsunami ಬರ್ತವೆ. ಈ ಥರ ಎಲ್ಲ ತುಂಬ ಗಾಳಿ ಅಥವಾ ಈ ಥರ ಜಾಸ್ತಿ ಸ್ಟಾರ್ಮಿಂಗ್ ಬಂದಾಗ ಸುನಾಮಿ ಬರೋ ಚಾನ್ಸಸ್ ಇರ್ತದೆ. ದ್ಯಾಟ್ ಮೇ ಬಿ ಹೈ ಆಫ್ 15 meters ಇಟ್ ಈಸ್ ಫಾರ್ಮ್. ಸಣ್ಣ ವೇವ್ಸ್ ಆಗಿರೋದು ದೊಡ್ಡ ವೇವ್ಸ್ ತನಕ ಬಂದಿರ್ತದೆ. ದ ಲಾರ್ಜೆಸ್ಟ್ ಸುನಾಮಿ ಈಸ್ ಮೆಜರ್ಡ್ 150 meter ಹೈ ಹೋಗಿದೆ, ಲಾರ್ಜೆಸ್ಟ್ ಸುನಾಮಿ ಆಗಿದ್ದು. ದೀಸ್ ವೇವ್ಸ್ ಟ್ರಾವೆಲ್ ಎಟ್ ಎ ಸ್ಪೀಡ್ ಆಫ್ ದಿ 700 km/h. ಆ ವೇವ್ಸ್ ಅಂದರೆ ಆ ದೊಡ್ಡ ಗಾಳಿಯಿಂದ ಸ್ಟಾರ್ಮ್ ಬಂದಿರ್ತಲ್ಲ, ಅಷ್ಟು ಫಾಸ್ಟಾಗಿ 700 km/h ಅದರದ್ದು ಸ್ಪೀಡ್ ಇರ್ತದೆ ಟ್ರಾವೆಲ್ ಆಗೋದು. ದೆನ್ ಸುನಾಮಿ ಆಫ್ ದ 2004 ಕಾಸ್ ದ ವೈಡ್ ಸ್ಪ್ರೆಡ್ ಡ್ಯಾಮೇಜ್ ಆನ್ ದ ಕೋಸ್ಟಲ್ ಏರಿಯಾಸ್ ಆಫ್ ದಿ ಇಂಡಿಯಾ. 2004 ಬಂದಾಗ ತುಂಬ ಅದು ಪ್ರಾಬ್ಲಮ್ ಮಾಡಿ ಡ್ಯಾಮೇಜ್ ಮಾಡಿತ್ತು ಇಂಡಿಯಾದ ಕೋಸ್ಟಲ್ ಏರಿಯಾಸಲ್ಲಿ. ದ ಇಂದಿರಾ ಪಾಯಿಂಟ್ ಇನ್ ದ ಅಂಡಮಾನ್ ಇನ್ ದ ನಿಕೋಬಾರ್ ಐಲ್ಯಾಂಡ್ಸ್ ಗಾಟ್ ದ ಸಬ್ಮರ್ಜ್ಡ್ ಆಫ್ಟರ್ ದಿ ಸುನಾಮಿ. ಅಂದರೆ ಅದಕ್ಕೆ ನೋಡ್ರಿ, ಏನಾದರೂ ಇದ್ದರೆ ಬೇರೆ ಕಡೆ ಎಲ್ಲ ಸಮುದ್ರ ತೀರ ಕಡೆ ಆ ಎಫೆಕ್ಟ್ ನಮಗೂ ಆಗ್ತಾ ಇರ್ತದೆ. ಕ್ಲೌಡಿ ಇರ್ತದೆ, ಮಳೆ ಬರೋಂಗಾಗಿರ್ತದೆ, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿರ್ತದೆ. ನೆಕ್ಸ್ಟ್, ಇಫ್ ಯು ಕಮ್ ಟು ನೋ ಅಬೌಟ್ ದ ಟೈಡ್ಸ್, ದ ರಿದಮೆಟಿಕ್ ರೈಸ್ ಆ್ಯಂಡ್ ದ ಫಾಲ್ ಆಫ್ ದ ಓಷಿಯನ್ ವಾಟರ್ ಟ್ವೈಸ್ ಇನ್ ಎ ಡೇ ಈಸ್ ಕಾಲ್ಡ್ ದಿ ಟೈಡ್. ಇದು ರೈಸ್ ಆ್ಯಂಡ್ ಫಾಲ್ ಆಫ್ ದ ಓಷಿಯನ್ ವಾಟರ್ ಟ್ವೈಸ್ ಇನ್ ಎ ಡೇ ಆಗ್ತಾ ಇರ್ತದೆ. So that for this we call it as a tide. It is high tide when the water covers much of the shore by rising the highest level, and it is low tide when the water falls the lowest level reduces from the shore. ಹೈ ಆಗಿ ಹೋದಾಗ ಹೈ ಟೈಡ್ ಅಂತ ಹೇಳ್ತೀವಿ, ಲೋದಲ್ಲಿ ವರ್ಕ್ ಆದಾಗ ಲೋವರ್ ಟೈಡ್ ಅಂತ ಹೇಳ್ತೀವಿ. The strong gravitational pull exerted by the sun and the moon on the earth's surface causes the tides. Gravitational pull of the sun and the moon, it causes the tides. ಹೇಗೆ ಅಂತ ಹೇಳ್ತೀನಿ. The water of the earth closer to the moon gets pulled under the influence of the moon's gravitational. ಮೂನಿನ ಹತ್ರ ಇದ್ದಾಗ, ಅಂದರೆ ನೀರಿನ ಹತ್ರ ಮೂನ್ ಇದ್ದಾಗ, ಜಾಸ್ತಿ ಕ್ಲೋಸರ್ ಇದ್ದಾಗ, ಅದು ಯಾವಾಗ ಆಗಿರ್ತದೆ, ಹುಣ್ಣಿಮೆ ಟೈಮ್, ಫುಲ್ ಮೂನ್ ಟೈಮಿಗೆ ಗ್ರಾವಿಟೇಷನಲ್ ಫೋರ್ಸ್ ಕಾಸಸ್ ದಿ ಹೈ ಟೈಡ್ಸ್. ಆವಾಗ ಹೈ ಟೈಡ್ ಆಗಿರ್ತದೆ. ಡ್ಯೂರಿಂಗ್ ದ ಫುಲ್ ಮೂನ್, ಅಂದರೆ ಹುಣ್ಣಿಮೆ ಟೈಮಿಗೆ. ದ ನ್ಯೂ ಮೂನ್ ಡೇಸ್, ದ ಸನ್ and the moon and the earth in the same line tides the highest. ಎಲ್ಲ ಸೇಮ್ ಲೈನಿಗೆ ಬಂದಿರ್ತಾವೆ ನೋಡ್ರಿ, ಆವಾಗ ಅದು ಟೈಡ್ಸ್ ಹೈಯೆಸ್ಟ್ ಆಗಿರ್ತದೆ. ದೀಸ್ ಟೈಡ್ಸ್ ಆರ್ ಕಾಲ್ಡ್ ಸ್ಪ್ರಿಂಗ್ ಟೈಡ್ಸ್. ಅದಕ್ಕೆ ನಿಮಗೆ ಸ್ಪ್ರಿಂಗ್ ಟೈಡ್ಸ್ ಅಂತ ಹೇಳ್ತೀವಿ. ದ ಸನ್, ಮೂನ್ ಆ್ಯಂಡ್ ದ ಅರ್ತ್ ಎಲ್ಲ ಒಂದೇ ಸೈಡ್ ಇದ್ದಾಗ ನಾವೇನು ಹೇಳ್ತೀವಿ, ಸ್ಪ್ರಿಂಗ್ ಟೈಡ್ ಹೇಳ್ತೀವಿ. ಬಟ್ ವೆನ್ ದ ಮೂನ್ ಈಸ್ ಇನ್ ಇಟ್ಸ್ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ವಾರ್ಟರ್, ಅಂದರೆ ಎಂಡಿಗೆ ಇದ್ದಾಗ, ಅಮಾವಾಸ್ಯೆ ಅಂತ ಹೇಳ್ತೀವಲ್ಲ ಅದಕ್ಕೆ, ದ ocean water gets drawn diagonally opposite direction by the gravitational pull of the sun, moon, resulting the low tides ಆಗಿರ್ತವಾಗ these are called the neap tides ಅಂತ ಹೇಳ್ತಾರೆ. ಹೈ ಟೈಡ್ಸ್ ಹೆಲ್ಪ್ ಇನ್ ದಿ ನೇವಿಗೇಷನ್. ಈ ಹೈ ಟೈಡ್ಸ್ ಅಂದರೆ
ಇದು ಫುಲ್ ಮೂನ್ ಟೈಮಿಗೆ ಇರ್ತದೆ, ಅದು ನೇವಿಗೇಷನಿಗೆಲ್ಲ ನಮಗೆ ಡೈರೆಕ್ಷನ್ ತೋರ್ಸೋಕ್ಕೆಲ್ಲ ಈಸಿ ಆಗಿರ್ತದೆ. ದೇ ರೈಸ್ ದ ವಾಟರ್ ಲೆವೆಲ್ ಕ್ಲೋಸ್ ಟು ದಿ ಶೋರ್ಸ್ ಆ್ಯಂಡ್ ದಿಸ್ ಹೆಲ್ಪ್ಸ್ ದ ಶಿಪ್ಸ್ ಟು ಅರೈವ್ ಇನ್ ದ ಹಾರ್ಬರ್ ಮೋರ್ ಈಸಿಲಿ. ಶಿಪ್ ಹಾರ್ಬರಿಗೆ ಬರೋಕ್ಕೆ ಈಸಿ ಆಗಿರ್ತದೆ. ಹೈ ಟೈಡ್ಸ್ ಆಲ್ಸೋ ಹೆಲ್ಪ್ ಇನ್ ದಿ ಫಿಶಿಂಗ್. ಮೆನಿ ಮೋರ್ ಫಿಶ್ ಕಮ್ ಕ್ಲೋಸರ್ ಟು ದಿ ಶೋರ್ ಡ್ಯೂರಿಂಗ್ ದಿ ಹೈ ಟೈಡ್. ಇದು ಎಲ್ಲ ಹುಣ್ಣಿಮೆ ಟೈಮಿಗೆ ಏನಾಗಿರ್ತದೆ, ಅದು ಗ್ರಾವಿಟೇಷನಲ್ ಫೋರ್ಸ್ ಚಂದ್ರದ್ದು ಬೆಳಕಿಂದ ಇದೇನಾಗಿರ್ತದೆ ಎಲ್ಲ ಹತ್ತಿರ ಬಂದು ಫಿಶಿಂಗು ನಮಗೆ ಈಸಿ ಆಗಿರ್ತದೆ. ದಿಸ್ ಅನೇಬಲ್ಸ್ ಫಿಶರ್ಮ್ಯಾನ್ ಟು ಗೆಟ್ ಪ್ಲೆಂಟಿಫುಲ್ ಕ್ಯಾಚ್. ಆ ಟೈಮಿಗೆ ತುಂಬ ಫಿಶಸ್ ಇವರು ಫಿಶರ್ಮ್ಯಾನ್ ಕ್ಯಾಚ್ ಮಾಡಿರ್ತಾರೆ. ದ ರೈಸ್ ಆ್ಯಂಡ್ ದ ಫಾಲ್ ಆಫ್ ದ ವಾಟರ್ ಡ್ಯೂ ಟು ದಿ ಟೈಡ್ ಬೀಯಿಂಗ್ ಯೂಸ್ಡ್ ಜನರೇಟಿಕ್ ಎಲೆಕ್ಟ್ರಿಕ್ ಇನ್ ದಿ ಸಮ್ ಪ್ಲೇಸಸ್. ಈ ಟೈಮಿಗೆ ಏನು ಮಾಡ್ತಾರೆ, ಇಟ್ ಜನರೇಟ್ ದ ಎಲೆಕ್ಟ್ರಿಸಿಟಿ. ಈ ಟೈಡ್ ಮೇಲೆ ಕೆಳಗಾಗಿರೋ ದ ಫಾಲ್ ಆ್ಯಂಡ್ ದ ರೈಸ್ ಆಫ್ ದಿ ವಾಟರ್, ಅದರಿಂದ ಅವರು ಜನರೇಟ್ ಎಲೆಕ್ಟ್ರಿಸಿಟಿನೂ ಮಾಡಿರ್ತಾರೆ. ನೆಕ್ಸ್ಟ್ ಓಷಿಯನ್ ಕರೆಂಟ್ಸ್. ಓಷಿಯನ್ ಕರೆಂಟ್ಸ್ ಆರ್ ದಿ ಸ್ಟ್ರೀಮ್ಸ್. ಈ ಕರೆಂಟ್ಸ್ ಅಂದರೆ ನಥಿಂಗ್ ಬಟ್ ಸ್ಟ್ರೀಮ್ಸ್, ಫ್ಲೋಯಿಂಗ್ ವಾಟರ್. ಸ್ಟ್ರೀಮ್ಸ್ ಆಫ್ ದ ಫ್ಲೋಯಿಂಗ್ ವಾಟರ್ ಕಾನ್ಸ್ಟೆಂಟ್ಲಿ ಆನ್ ದ ಓಷಿಯನ್ ಸರ್ಫೇಸ್ ಆಫ್ ದಿ ಸಮ್ ಡೆಫಿನೆಟ್ ಡೈರೆಕ್ಷನ್ಸ್, ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತದೆ. ದ ಓಷಿಯನ್ ಕರೆಂಟ್ಸ್ ಮೇ ಬಿ ವಾರ್ಮ್ ಆರ್ ಕೋಲ್ಡ್. ಜನರಲಿ ದ ವಾರ್ಮ್ ಓಷಿಯನ್ ಕರೆಂಟ್ಸ್ ಒರಿಜಿನೇಟ್ ನಿಯರ್ ದ ಇಕ್ವೇಟರ್ ಆ್ಯಂಡ್ ಮೂವ್ ಟುವರ್ಡ್ಸ್ ದಿ ಪೋಲ್. ಇಕ್ವೇಟರ್ ಹತ್ರ ಇದ್ದು ಪೋಲ್ ಆ ಜಾಗದಲ್ಲಿ ಪೋಲ್ಸ್ ಇರುತ್ತಲ್ಲ ಮೇಲೆ, ಆ ಸೈಡ್ ಹರಿದು ಹೋಗ್ತವೆ. ದ ಕೋಲ್ಡ್ ಕರೆಂಟ್ಸ್ ಕ್ಯಾರಿ ದ ವಾಟರ್ ಫ್ರಮ್ ದ ಪೋಲಾರ್ ಆ್ಯಂಡ್ ದ ಹೈಯರ್ ಲ್ಯಾಟಿಟ್ಯೂಡ್ ಆಫ್ ದ ಟ್ರಾಪಿಕಲ್ ಆ್ಯಂಡ್ ದ ಲೋವರ್ ಲ್ಯಾಟಿಟ್ಯೂಡ್. ಅಂದರೆ ಹೋದಂಗೆ ಪೋಲ್ ಸೈಡಲ್ಲಿ ನಿಮಗೆ ಕೋಲ್ಡ್ ವಾಟರ್ ಆಗಿರ್ತದೆ, ಕೋಲ್ಡ್ ಕರೆಂಟ್ಸ್. ದ ಲ್ಯಾಬ್ರಡಾರ್ ಓಷಿಯನ್ ಕರೆಂಟ್ ಈಸ್ ದಿ ಕೋಲ್ಡ್ ಕರೆಂಟ್ ವೈಲ್ ದ ಗಲ್ಫ್ ಸ್ಟ್ರೀಮ್ ಈಸ್ ದಿ ವಾರ್ಮ್ ಕರೆಂಟ್. ಲ್ಯಾಬ್ರಡಾರ್ ಓಷಿಯನ್ ಅದು ಕೋಲ್ಡ್ ಕರೆಂಟ್, ಅಂದರೆ ಕೋಲ್ಡ್ ಸ್ಟ್ರೀಮ್ ಫ್ಲೋಯಿಂಗ್ ವಾಟರ್ ಅಂತ ಹೇಳ್ತೀವಿ. ಗಲ್ಫ್ ಸ್ಟ್ರೀಮನ್ನು ನಾವು ವಾರ್ಮ್ ಫ್ಲೋಯಿಂಗ್ ವಾಟರ್ ಅಂತ ಹೇಳ್ತೀವಿ. ಸೊ ದ ಓಷಿಯನ್ ಕರೆಂಟ್ ಇನ್ಫ್ಲೂಯೆನ್ಸ್ ದ ಟೆಂಪ್ರೇಚರ್ ಇನ್ ದ ಕಂಡೀಷನ್ ಆಫ್ ದಿ ಏರಿಯಾ. ವಾರ್ಮ್ ಕರೆಂಟ್ಸ್ ಬ್ರಿಂಗ್ ಅಬೌಟ್ ದ ವಾರ್ಮ್ ಟೆಂಪ್ರೇಚರ್. ಇದು ವಾರ್ಮ್ ಫ್ಲೋಯಿಂಗ್ ವಾಟರ್ ನಮಗೆ ವಾರ್ಮ್ ಟೆಂಪ್ರೇಚರ್ ತಂದಿರ್ತದೆ. ಕೋಲ್ಡ್ ಫ್ಲೋಯಿಂಗ್ ವಾಟರ್ ನಮಗೆ ಕೂಲ್ ಅನಿಸ್ತಾ ಇರ್ತದೆ. ಏರಿಯಾಸ್ ವೇರ್ ದ ವಾರ್ಮ್ ಆ್ಯಂಡ್ ದ ಕೋಲ್ಡ್ ಕರೆಂಟ್ಸ್ ಮೀಟ್ಸ್ ಪ್ರೊವೈಡ್ ದ ಬೆಸ್ಟ್ ಫಿಶಿಂಗ್ ಗ್ರೌಂಡ್ಸ್ ಆನ್ ದಿ world. So this is what you are having in the chapter 5 water. So hope you have understood this lesson. Thank you children.